ಹಲೋ ಹಲೋ ಸಾಂಬಜೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಜಗದ್ಗುರು ದುರ್ಗೇಶ್ವರ ಮಹಾರಾಜ್ की जगद्गुरु जिलिंगेश्वर महाराज की जगद्गुरु शिवलिंगेश्वर महाराज की बसवेश्वर महाराज की कुमारेश्वर महाराज की सांबरे नमः पार्वती शिव हर हर महादेव गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमो नमः गुरुवे नमो नमः बसवं भक्तिगे मूलं बसवं कालननुपमशीलं बसवं जङ्गमवरलोलं बसवं रक्षिपुजन्ना संगन बसवा शरणार्थी कुमारेश कृपानिधे कुमारेश कृपानिधे कुमारेश कृपानिधे केशवनाम रूपं ब्रह्मदेवे स्वमंगलः तयोः मातं सांसरतो जय मंगलम जय नमः पार्वती शिव हर हर महादेव ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ದೇವಾದಿದೇವ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಭವದಲ್ಲಿ ಬಂದೆ ಭವದಲ್ಲಿ ಬಂದೆ ಗತಿಗೇನು ಮುಂದೆ ತಮ್ಮ ಪಾದವಂದೆ ಬೇಗುವೆನು ತಂದೆ ಸಿದ್ಧಲಿಂಗೇಶ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಕರುಣಾಳು ಎಡೆಯೂರ ವಾಸ ಶಿವ ಮಂತ್ರ ಪ್ರಾಣ शिव मंत्र प्राण नीरे प्रमाण तव नाम स्मरण तव नाम स्मरण नवतापहरण सिद्धलिंगेश करुणाಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಗಿರತಿಯ ಭಾನು ಶರಣು ಸುವನೇಶ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಶಿವಲಿಂಗ ಕುಂದವನ ಮಹಾಪುರಾಣದ ಶುಭಗಳಿಗೆಯಲ್ಲಿ ನಿರ್ವಿಕಲ್ಪ ಸಮಾಜಸ್ಥನಾದಂಥ ನಿರಂಜನ ಪ್ರಭುವಾಗಿ, ಎರಡನೇ ಅಲ್ಲಮ ಪ್ರಭುವಾಗಿ, ನಾಡನ್ನು ಉದ್ಧಾರಕ್ಕಾಗಿ ಶಿವನ ಅವತಾರವೇ ಧರಿಗಿಳಿದು ಬಂದು ಸ್ಥಿರಜಂಗಮನಾಗಿ, ಚರಜಂಗಮನಾಗಿ, ಪರಜಂಗಮನಾಗಿ ಎಲ್ಲವೂ ತಾನಾಗಿ ಭಕ್ತರ ಅಗತ್ಯವನ್ನು ಈಡೇರಿಸುವಂಥ ಪೂಜ್ಯ ಪಾದರು, ಈ ಭಾಗದ ಮಹಾಯೋಗಿ ಸಮರ್ಥರು, ಪಾದಿಟ್ಟ ನೆಲವನ್ನು ಸುಕ್ಷೇತ್ರ ಮಾಡಿದಂಥ ಪುಣ್ಯಾತ್ಮನಾದ ಶ್ರೀ ಗುರು ಜಗದ್ಗುರು ಮಹಾಯೋಗಿ ಗದ್ದಿಗೆ ವಿರಾಜಮಾನರಾಗಿ ಲಕ್ಷಾಂತರ ಜನರಿಗೆ ದರ್ಶನ ಕೊಡುವಂಥ ಪುಣ್ಯಾತ್ಮನಾದ ಜಗದ್ಗುರು ದುರ್ಗುಂಡೇಶ್ವರ ದಿವ್ಯಕತ್ತಿಗೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಅರ್ಪಿಸಿ ಮುಳುಗುದಪ್ಪನ ದಿವ್ಯ ಚರಣಗಳ ಮಸ್ತಕಕ್ಕೆ ಹೊತ್ತು ಬಸವಾದಿ ಪ್ರಮತ್ತರನ್ನು ಸ್ಮರಣೆ ಮಾಡಿ ಯಾವತ್ತು ಜಗದ್ಗುರು ಶ್ರೀಮಠದ ಪೂಜ್ಯ ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳೊಂದಿಗೆ ಬಾಗಿ ಸತ್ಯದ ಪೀಠಾಧಿಪತಿಗಳು, ವಾಗ್ಮಿಗಳು, ತ್ರಿವಿಧ ದಾಸೋಮೂರ್ತಿಗಳು, ಹಗಲಿರುಳು ಸಮಾಜ ಸೇವೆ, ಭಕ್ತರ ಸೇವೆ, ಯಾವತ್ತು ಕಾಯಕದ ನಿರತರಾಗಿರ್ತಕ್ಕಂಥ ವಿದ್ವಾನ್ ಮಣಿಗಳು, ಯೋಗಿ ನಿಷ್ಠರು, ಸಮರ್ಥರು, ಸಿದ್ಧ ಸಂಸ್ಥಾನ ಮಠದ ಒಡೆಯರಾದಂಥ ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ದಿವ್ಯಪಾದಕ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಅರ್ಪಿಸಿ ಹಾನಗಲ್ಲ ಕುಮಾರೇಶನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಮುಂದಿನ ಉತ್ತರಾಧಿಕಾರವಾಗಿರುವಂಥ ಪೂಜ್ಯ ಪಾದರಾಗಿರ್ತಕ್ಕಂಥ ಶ್ರೀ ಶ್ರೀ ನಿಜಲಿಂಗ ದೇವರ ಪಾದಗಳು ಕೂಡ ಅನಂತ ಕೋಟಿ ಪ್ರತ್ಯ ಪ್ರಣಾಮಗಳನ್ನು ಅರ್ಪಿಸಿ ಗುರುವಿನ ಗುರು ಪರಮಗುರು ಪರಮರಾಜ ಗುರು ಪಂಚಾಕ್ಷರಪ್ಪನನ್ನ ಗುರು ಪುಟ್ಟರಾಜರ ಮಹಾಸೇವೆಯನ್ನ ಅವರ ಪಾದವನ್ನು ನೆನೆದು ಸಂಗೀತಗಾರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣ ಬಾಲಚಂದ್ರ ಸಂಗೀತರವರಲ್ಲಿ ತಬಲಾ ಪುಟ್ಟವಾದಂಥ ತಬಲಾದಾದಂಥ ನಮ್ಮವರೇ ಆದ ನಮ್ಮ ಭರತ ಇಟಕರ್ ಅವರಲ್ಲಿ ಕೂಡ ನಮಸ್ಕಾರ ಹೇಳಿ ಯಾವತ್ತು ಪ್ರಾರಂಭಕ್ಕೆ ವಚನ ಪ್ರಾರ್ಥನಾಡುವಂಥ ನಮ್ಮ ಅಕ್ಕವ್ರನ್ನ ಮೊದಲು ಮಾಡಿಕೊಂಡು ಅಕ್ಕನ ತಾಯಂದರೆ ಪುಣ್ಯಾತ್ಮರ ಶರಣ ತಂದೆ ತಾಯಿಗಳೇ, ಶ್ರೀಮಠದ ಅಭಿಮಾನಿ ಸದ್ಭಕ್ತರ ಹಿರಿಯರ ಪುಣ್ಯಾತ್ಮರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳು ಹೇಳಿ ಗುರುವಿನ ಕಟಾಕ್ಷ, ಗುರುವಿನ ಅನುಭವ ನಡೆದೈತಿ ಸ್ವಾಮಿಗಳಿಗೆ. ಶಿವಯೋಗಿಯ ಬದುಕು ಎಷ್ಟು ನಿಷ್ಕಳ, ಎಷ್ಟು ಅದ್ಭುತ. ಅವನಿಂದ ದೇವರಿಲ್ಲ, ಅವನ ಬಿಟ್ಟು ಮತ್ತೊಂದಿಲ್ಲ, ಮಡಕೆಯ ಮಾಡುವರೇ ಮಣ್ಯ ಮೊದಲು. ಬಸವಣ್ಣವ್ರು ಹೇಳಿದರು, ಮಡಕೆಯ ಮಾಡುವರೇ ಮಣ್ಯ ಮೊದಲು, ತೊಡಗಿಯ ಮಾಡುವರೇ ಬನ್ನಿಯೇ ಮೊದಲು. ಶಿವಪಥವ ನರಿಗಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಘದ ಶರಣರ ಸಂಘವೇ ಮೊದಲು. ಮೊದಲು ಶರಣರ ಸಂಘ ಮಾಡಬೇಕು. ಶರಣರ ಸಂಘ ನಾವು ಅಪ್ಪರ ಭೇಟಿ ಆಗ್ಬೇಕಾಗಿತ್ತಂದ್ರೆ ಮೊದಲು ಈ ಸೇವಕರ ಸಂಘ ಮಾಡ್ಬೇಕು ನಾವು. ಹೌದಿಲ್ರಿ? ಇದು ಲೌಕಿಕ ನಾ ಹೇಳೋದು. ನೇರವಾಗಿ ಅಪ್ಪವ್ರನ್ನ ಭೇಟಿ ಆಗ್ಬೇಕಾಗಿ ಡೈರೆಕ್ಟ್ ಇಲ್ಲ, ಬೆಳಗ್ಗೆ ಇಲ್ಲ. ಅವರು ಯಾಕೆ ಹೇಳ್ತೀರ ಅಂದ್ರೆ ಸಂಘ ದೊಡ್ಡ ಕೆಲಸ ಮಾಡ್ತದೆ. ಅಂತ ಒಂದು ಸಂಘ ಪರಿವರ್ತನೆ ಮಾಡಬೇಕ ಯಾರು ಅಂದ್ರೆ ಪರಮಾತ್ಮ ಸ್ವರೂಪರಾದ ಗುರು ಜಂಗಮ. ಅವನೇ ಗುರುವಾದ, ಲಿಂಗವಾದ, ಜಂಗಮನಾದ. ಆ ಜಂಗಮನ ಘನತೆ ಅದ್ಭುತವಾಗಿರ್ತಕ್ಕಂಥ ಅಪ್ಪನೇನು ಮಾಡ್ತಾರೆ ಶಾಂತವೀರ ಶಿವಯೋಗಿಗಳು. ಅದಕ್ಕೆ ಗುರುವಿನಲ್ಲಿ ವ್ಯತ್ಯಾಸ ಇಲ್ಲ, ಗುರುವಿನಲ್ಲಿ ಅಂತರವಿಲ್ಲ, ಗುರುವಿನಲ್ಲಿ ಇನ್ನೊಂದಿಲ್ಲ. ಅವರಿಗಿನ ದೊಡ್ಡವರು ಯಾರೂ ಇಲ್ಲ. ನಗರೋರಧಿಕಂ ಶಿವಶಾಸನ. ನಮಸ್ಕಾರ ಕೊಡ್ರಿ. ಇವತ್ತು ಭಾಳ ಆಗಲ್ಲ ಹೇಳ್ಬೇಕಾಗಿತ್ತು. ಮರು ಎಲ್ಲರಿಗೂ ಬಿಟ್ಟಿಲ್ಲ. ದೂರಿಂದ ಒಳ್ಳೆ ಅಪ್ಪವರಿಗೆ ಪರಮ ಭಕ್ತರು, ಅಪ್ಪವರಿಗೆ ಅಷ್ಟೇ ರೇಷನ್ ಹೇಳ್ಕೊಳ್ಳುವಂಥ ನಮ್ಮ ಅವ್ವಾರು ಶರಣಂತೆಯವರು ಹುಬ್ಬಳ್ಳಿ ಇವತ್ತು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಅದರ ದರ್ಶನಕ್ಕಾಗಿ ಬಂದಿದ್ದಾರೆ. ಆ ತಾಯಂದ್ರಗಳಿಗೂ ಕೂಡ ಅನಂತ ನಮಸ್ಕಾರ ಹೇಳಿ, ಮಡಕೆ ಮಾಡುವರೇ ಮಣ್ಣು ಮೊದಲು, ಸಾಂಬರೇ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ದುರ್ಗುಂಡೇಶ್ವರ ಮಹಾರಾಜ್ ಕಿ, ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಜಂಗಮನ ಘನತೆ ಎಷ್ಟು ಅದ್ಭುತ ಆಯ್ತು ಅಂದ್ರೆ
ಆ ಜಂಗಮ ತೃಪ್ತಿ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡು ಅಂತ ಶರಣರೇ ಹೇಳಿದ್ರು ಸುಲಭ ಮಾರ್ಗವಾಗಿ. ಆ ಜಂಗಮ ಆನಂದವಾಗಿರ್ಬೇಕಂತಂದ್ರೆ ಏನು ಮಾಡು? ಗಿಡಕ್ಕೆ ಬಾಯಿ ಬೇರೊಂದು ತಳಕ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಗಿಡಕ್ಕೆ ಬಾಯಿ ಬೇರೊಂದು ತಳಕ ನೀರೆರೆದರೆ ಮೇಲೆ ಫಲಿಸಿತ್ತು ನೋಡ. ಲಿಂಗದ ಮುಖವೇ ಜಂಗಮನೆಂದು ಭಾವಿಸಿದರೆ ಸಕಲ ಪರಿಪಾತ ಇವ ಕೂಡಲ ಸಂಗಮ ದೇವ. ಹಾಗೆ ಜಂಗಮ ಹೇಗಿರ್ಬೇಕಪ್ಪ, ಜಂಗಮ ಅಂದ್ರೆ ಏನು ಅನ್ನುವಂಥದ್ದನ್ನು ನಿನ್ನೆ ಇವತ್ತು ಮುಖ್ಯವಾಗಿ ಹೇಳ್ತಾರೆ. ಇವತ್ತು ವಿಶೇಷವಾಗಿ ನೇರವಾಗಿ ಅದಕ್ಕೆ ಗುರುವಿನಲ್ಲಿ ಗುಣವನ್ನು ಎಣಿಸಿದ್ರೆ ಏನಕ್ಕೈತಿ, ಅವನಲ್ಲಿ ಏನು ಎಣಿಸ್ಬೇಡ. ನೀವು ಉದ್ಧಾರ ಒಂದ ನೀವು ಒಳ್ಳೆಯದು ಹೊಂದಿದ್ಬಿಟ್ಟು ಮತ್ತೆ ಏನು ಎಣ್ಸಕ್ಕೆ ಹೋಗ್ಬೇಡ ಅಂತ ಒಂದು ಮಾತುಗಳು ಹೇಳಿದ್ರು. ಏನು ಹೇಳಬೇಡ ಅದಕ್ಕೆ ಹೇಳ್ತಾರೆ ಅವರು. ನಮ್ಮ ಕಲಬುರಗಿ ಭಾಗಕ್ಕೆ ಸಣ್ಮುಖಶಿವಳಂತಾಗಿ ಹೋದ್ರು 2 ವರ್ಷದಿಂದ. ಅದ್ಭುತವಾದಂಥ ಬಸವಣ್ಣ ಅಭಿಮಾನಿ, ಅಂಥ ಬಸವ ಎಂದರೆ ಪಾಪ ದಶಗಟ್ಟು ಹೋಗುವುದು ಅಷ್ಟೇ ಅಲ್ಲ, ಹಗಲಿನ ಬಸವಣ್ಣನ ಸೋಲಿಸಿದವರು ಬೇಡಿದವರಿಗೆ ಅಂತ ಪುಣ್ಯಾತ್ಮರು. ಅವರು ಬರೀತಾರೆ, ಲಿಂಗದಲ್ಲಿ ಶಿಲೆಯ ನೆನೆಸಿದರೆ ಮೊದಲನೆಯ ಪಾತಕ. ಲಿಂಗದಲ್ಲಿ ಶಿಲೆಯ ನೆನೆಸಿದರೆ ಮೊದಲನೆಯ ಪಾತಕ, ಗುರುವಿನಲ್ಲಿ ಗುಣವನ್ನೆನಿಸಿದರೆ 2ನೆಯ ಪಾತಕ, ಜಂಗಮನಲ್ಲಿ ಕುಲವನರಿಸಿದರೆ 3ನೆಯ ಪಾತಕ, ಪಾದೋದಕದಲ್ಲಿ ಸೂತಕವನ್ನೆನಿಸಿದರೆ 4ನೆಯ ಪಾತಕ, ಪ್ರಸಾದದಲ್ಲಿ ರುಚಿಯನ್ನೆನಿಸಿದರೆ 5ನೆಯ ಪಾತಕ. ಇಂತು ಪಂಚ ಪಾಪಿಗಳನ್ನು ಅನುಗಮ್ಮಿ ತೋರಿದಿರ ಅಖಂಡೇಶ್ವರ ಅಂತಂದ್ರು. ಗುರುವಿನಲ್ಲಿ ಗುಣವ ಧರಿಸಿದರೆ ಅವು ಹೇಗಿರ್ತಾನೆ, ಅವು ಏನು ಮಾಡ್ತಾನೆ ಏನು ಅದನಂದ್ರೆ ಒಂದೇ ತಪ್ಪಂತ, ಒಂದೇ ಪಾಪ ಮತ್ತು 5 ಪಾಪ ಅಂದ್ರೆ ಹೇಗಿರ್ಬೇಕ್ರಿ? ಈ ದೇಹಕ್ಕೆ ಒಂದೇ ಹೆಚ್ಚು ಕಡಿಮೆ ಆದ್ರೆ ಏನಾಕೈತಿ? ಶುಗರ್ ಒಂದೇ ಕಂಟ್ರೋಲ್ ಮಾಡ್ಕೋಬಹುದು, ಹೌದ್ರಿ? ಮತ್ತೆ ಶುಗರು BP ಹಾರ್ಟ್ ಅಷ್ಟು ಹಂಗೆ ಕುಡಿದಂದ ಏನು ಹೇಗೆ ಮಾಡ್ಕೊಳ್ಳೋದು? 5 ದಿನ ಬಂದು ಅಂದ್ರೆ ಅದಕ್ಕೆ 5 ಬರಲಾರ್ದಂಗೆ ಮಾಡಿ ಏನು? ಗುರುವಿನಲ್ಲಿ ಗುಣವನ್ನರಿಸಿದರೆ ಮೊದಲನೆಯ ಪಾತಕ, ಲಿಂಗದಲ್ಲಿ ಶೆಲೆಯ ನೆನೆಸಿದರೆ 2ನೆಯ ಪಾತಕ, ಜಂಗಮನಲ್ಲಿ ಗುಣವನ್ನರಿಸಿದರೆ ಜಂಗಮನಿಗೆ ಕುಲ ಇಲ್ಲ. ಅವ ಗುರುವಿನಿಂದ ಜಂಗಮನಿಂದ ಅನುಗ್ರಹ ಆದ ಅಂತಂದ್ರೆ ಏನಕ್ಕನ್ನೋದು ಸಾಕು ಜಂಗಮ ಸ್ವರೂಪ. ಗುರುಮುಟ್ಟಿ ಗುರುವಾದಕ ಅನ್ನುವಂಥ ರೀತಿಯೊಳಗೆ ಇಲ್ಲೇ ಶಾಂತೀಶ್ವರರು ಜಂಗಮ ಹೇಗಿರ್ಬೇಕು ಅಂತಂದ್ರೆ ಈ ಸಚ್ಚರಾಜ ವಸ್ತುಗಳನ್ನ ಅದಕ್ಕೆ ಸ್ಥಿರಜಂಗಮ, ಪರಜಂಗಮ, ಆಮೇಲೆ ಚರಜಂಗಮ. ಸ್ಥಿರಜಂಗಮ ಒಂದೇ ಜಾಗದಲ್ಲಿ ನಿಂತು ಯಾರು ಬರ್ತಾರೆ ಅವರು ಉದ್ಧಾರ ಮಾಡುವಂಥವ್ರಿಗೆ ಸ್ಥಿರಜಂಗಮ ಅಂತ ಕರೀತಾರೆ. ಆಮೇಲೆ ಸಂಚಾರ ಮಾರ್ಗದೊಳಗೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ದೇಶವನ್ನು ಸಂಚಾರ ಮಾಡುವಂತ ಹೇಳ್ತು ನಮ್ಮ ಸಿದ್ಧಾಂತ, ನಮ್ಮ ತತ್ವ. ಏನು ಯಾಕೆ ಸಂಚಾರ ಮಾಡಬೇಕು? ಜಗತ್ತಿನಲ್ಲಿ ಆಗು ಹೋಗಲಿ ತಿಳ್ಕೋಬೇಕನ್ನುವಂಥದ್ದನ್ನು ಜಂಗಮ ಮೂರ್ತಿ ಆದಂತ ಉದ್ದೇಶ ಮಾಡ್ತಾನೆ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಹಳ್ಳಿಯೊಳಗ ಒಂದೇ ರಾತ್ರಿ, ದೊಡ್ಡ ಊರಿತ್ತು ನಗರಿತ್ತು ಅಂದ್ರೆ 5 ರಾತ್ರಿ. ಆಮೇಲೆ ಮನೆಗೆ ಕಂತಿ ಭಿಕ್ಷೆಯನ್ನ ಮಾಡಿ ಆಮೇಲೆ ಜೋಳಿಗೆಯನ್ನು ಕೊಡ್ತೀನಿ ತಗೋ ಅಂತ ಹೇಳಿದ್ರು. ಯಾರು? ಶಾಂತ ಸ್ವಾಮಿಗಳು, ಮಾತ ಸ್ವಾಮಿಗಳು. ಈ ಜೋಳಿಗೆ ಎದಕ್ಕ? ಗಳಿಸೋದಕ್ಕಾಗಿ ಅಲ್ಲ, ಬೇಡುವುದಕ್ಕಾಗಿ ಅಲ್ಲ. ಗಳಿಸೋದು ಬೇಡುವುದಲ್ಲ ಯೋಗಿಗೆ ಜಂಗಮಗ ಸಲ್ಲ. ಏನಾದ್ರೂ ಆಪತ್ತು ಬಂದಾಗ ಜೋಳಿಗೆ ಬಂದದ್ದನ್ನ ನೀವು ತಗೊಂಡು ಬಂದು ನೀವು ಒಬ್ಬನೇ ಉಣ್ಣುವುದಲ್ಲ, ಇನ್ನೊಬ್ಬರಿಗೆ ಉಳಿಸಿ ನೀವು ಉಣ್ಣುವುದೇ ನಿಜವಾದ ಜಂಗಮ ತತ್ವ ಅಂತಂದ್ರು ನಮ್ಮ ಸಿದ್ಧಾಂತದ. ಒಂದು ಶ್ಲೋಕ ಬರ್ತದಲ್ಲ, ಶಿವಯೋಗಿನಿ ಸಂತೃಪ್ತೋ ಭವತ್ ಶಂಕರ. ಶಿವಯೋಗಿ ಅನ್ನೋದು ಎಲ್ಲರೂ ಶಿವಯೋಗಿಗಳನ್ನು ಕಾಣುವಂತಹದ್ದೇ ನಮ್ಮ ಸಿದ್ಧಾಂತ, ನಮ್ಮ ಬದುಕು. ಎಲ್ಲರೂ ತನ್ನಂಗ ನೋಡಿದರೆ ಬೆನ್ನಿಲ್ಲ ಬೇದಿಲ್ಲ. ನನ್ನಂಗೆ ಇನ್ನೊಬ್ಬರು ನೋಡಿ ಬೆನ್ನಿಲ್ಲ ಬೇದಿಲ್ಲ. ಆ ಜೋಳಿಗೆ ಕೊಟ್ಟ ಅದಕ್ಕಾಗಿ ನೀನು ಹೊರಡು ಅಂತ ತಿಳ್ಕೊಂಡಂದಾಗ ಮುಂದೆ ಮಾತದೇವರು ಎಲ್ಲಿ ಬಂದು ಕಡ್ಕೊಳ್ಳೋದ್ರಿಂದ ಗುರುಪದೇಶ ಮಾಡಿ ಹೋಗಪ್ಪ ಸಂಚಾರ ಮಾರ್ಗದೊಳಗೆ. ಹಾಗೆ ಸಂಚಾರವನ್ನು ಈ ಭಾಗದಲ್ಲಿ ಯಾರು ಮಾಡಿದ್ರೆ ಸ್ಥಿರಜಂಗಮ, ಪರಜಂಗಮ, ಚರಜಂಗಮ ಯಾರಾಗಿದ್ದು 10ನೇ ಎತ್ತವ್ರು ಅಂತ ಬರ್ತಾ
ಬರ್ತಾರೆ, ಈ ಭಾಗ ಬೀರೂರಜ್ಜರು ಬರ್ತಾರೆ, ಆ ಭಾಗ ನಮ್ಮ ದುರ್ಗುಂಡೇಶ್ವರ ಬರ್ತಾರೆ. ಎಲ್ಲೋ ಉದ್ಭವಿಸಿ ಕೃಷ್ಣಾ ನದಿಯನ್ನು ಪಾವನ ಮಾಡಿ ಡಬಲಾಪುರ ಚನ್ನಬಸವೇಶ್ವರದ ಅನುಗ್ರಹವನ್ನು ಪಡೆದುಕೊಂಡು ಸಿದ್ಧಾಂತ ಪಡ್ಕೊಂಡು ನರಗಟ್ಟಿಗೆ ಬಂದ ಮಾಲಿಂಗಪ್ಪ. ಹೌದಾ? ನರಗಟ್ಟಿಯ ಹೊರಗಟ್ಟಿಯ ಮಾಲಿಕಪುರ ಆಯ್ತು ಅನ್ನುವಂಥದ್ದು ಬರ್ತದ. ಹಾಗೆ ಮುಂದೆ ಅರಭಾವಿಗೆ ಬಂದ. ಅರಭಾವಿ ಬಂದಾಗ ಏನು ಮಾಡಿದ್ರು? ಭಕ್ತಿಯ ಶೆಳವು ಎಲ್ಲೇ ಅಲ್ಲಂತದ್ದು ಎಲ್ಲಿ ಭಕ್ತಿ ತಾನೇ ಬಂದನ್ನುವಂಥದ್ದನ್ನ ಅರಭಾವಿ ಹೆಸರು ಕುರಿತ ನಿಜವಾದ ಅವನ ಚೈತನ್ಯ, ಅವನ ಬದುಕು, ಅವನ ಆಶೀರ್ವಾದ ಬಂದೆಲ್ಲ ಪಾವನ ಆಗುವಂತ ಆಶೀರ್ವಾದ ಮಾಡಿದ್ರೆ ಅದು ನಡೆಸೋಚಿ ಗ್ರಾಮಕ್ಕೆ ಅನ್ನುವಂಥದ್ದು ನಾವು ಮರಿಬಾರ್ದು. ಇದು ಜಂಗಮನ ಚಿತ್ಕಳೆ, ಜಂಗಮನ ಕಾರುಣ್ಯ. ಆ ರೀತಿಯೊಳಗೆ ಆ ಸ್ವರೂಪದೊಳಗೆ ನಮ್ಮ ಮಹಾಮಹಿಮ ಬಾಲ್ಯ ಮಹಾಂತ ಶಿವಯೋಗಿಗಳು ಏನು ಮಾಡಿ ಸಂಚಾರ ಮಾಡ್ತಾ ನಾಡನ್ನು ಸಂಚಾರ ಮಾಡಿ ಅಲ್ಲೆಲ್ಲಿ ಏನು ಮಾಡಿದ್ರು ಅಂದ್ರೆ ಹುಲ್ಲಿನೊಳಗೆ ಮಲಗ್ತಾ ಇದ್ರು, ಗಿಡಗಳು ಪೂಜೆ ಮಾಡ್ಕೊತಿದ್ರು. ಆಮೇಲೆ ಪೂಜೆ ಪ್ರಸಾದ ಆದಮೇಲೆ ಪ್ರಸಾದ ಬೇಕಲ್ರಿ, ಪಾದಕಾಲ ಪ್ರಸಾದ ತಗೋಬೇಕು, ಸಿದ್ಧಾಂತದ ತಗೋಬೇಕಲ್ಲ. ಆದ್ರೆ ಅವ್ರು ಏನು ಬಯಸಲಿಲ್ಲ, ಕೊಡು ಬಿಡು, ಲಿಂಗ ಪೂಜೆ ಮಾಡೋ ಕರ್ತವ್ಯ ನಂದು ಹೇಳಿದ್ರಲ್ಲ, ಕರ್ಮ ನೀ ಮಾಡು, ನಿನ್ನ ಕೆಲಸ ನೀ ಮಾಡು, ಅವು ಮಾಡೋ ಬೇರೆ ಅನ್ನುವಂಥ ಮಾತು. ಶಿವಜೋತಿ ಸಂಕಲ್ಪ ಏನು? ಆನಂದವಾಗಿ ಪತ್ರಿ ಗಿಡ ಕಂಡ್ರೆ, ಗಿಡಗಳು ಕಂಡ್ರೆ ಆನಂದವಾದಂಥ ಇವತ್ತು ಏನಾರು ಕಂಡು ಲಿಂಗ ಪೂಜೆ ಮಾಡ್ಕೊಳ್ಳೋದು ಅದು ಒಂದು ಯೋಗ. ಮುಂದೆ ಏನು ಬಯಸಂಗಿಲ್ಲ. ತಪಸ್ಸು ಹೇಗಿರ್ತೈತೆ ಅಂದರೆ ಏನು ಬಯಸಿದಂಗಿರುವಂಥದ್ದು ಅಂತಾರಲ್ಲ, ಬಯಸಿ ಬಂದದ್ದು ಎದುರು ಹೋಗ್ರಿ, ಬಯಸಿ ಬಂದದ್ದು ಅಂಗಭೋಗ ನಾವು ಹೇಳಿ ಮಾಡಿಸ್ಕೊಳ್ತೀವಿ. ಹೇಳಿ ಇವತ್ತು ಯಾಕೆ ಬೇಸರಾಗೈತಿ, ಕರ್ಚಿಕಾಯಿ ಮಾಡ್ರಿ, ಇವತ್ತು ಯಾಕೆ ಬೇಸರಾಗೈತಿ ಅದನ್ನು ಮಾಡುತ್ತೀವಿ. ಬಯಸಿದ ಬಂದದ್ದು ಲಿಂಗಭೋಗ, ಬಯಸದೆ ಬಂದು ತಾನಾಗಿ ಬಂದದ್ದು. ಒಮ್ಮೆ ನಮ್ಮ ಮಗಳು ಹಾವೇರಿ ಹತ್ತವರು ತಾಯಿ ಹೋಗ್ಯಾರ, ಶಿವಸ್ವಾಮಿಗಳು ದೊಡ್ಡ ತಪಸ್ವಿಗಳು. ಅವ್ರೊಮ್ಮೆ ಶಿವಮಂದಿರಾಗಿದ್ದ ಅಡ್ಡಾಡ್ಕೊಂಡು ಮಾಕೂಟ ಅಂತ ಐತೆ, ನೋಡಿದ್ರೆ ಮಾಕೂಟನ ನೋಡಿರ ಮಾಕೂಟ ಅಂತ ದಕ್ಷಿಣ ಕಾಶಿ ನಮ್ಮ ಕಡೆ ದೊಡ್ಡ ಒಳ್ಳೆ ನೋಡಿರ್ಬೇಕು. ಅಲ್ಸವಾದಂಥ ಒಳ್ಳೆ ಸುಂದರವಾದಂಥ ಗಿಡ ಮರಗಳು, ಆನಂದವಾದಂಥ ಮಾಕುಟೇಶ್ವರನ ಸನ್ನಿಧಿಯೊಳಗೆ ನೋಡ್ಕೋತ ಬಂದರು. ಶಿಷ್ಯಗೆ ತಮ್ಮ ಆನಂದಗೆ ತಪ್ಪ ನನಗ ಇಲ್ಲಿ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ತೀನಿ ಅಂದರು. ಅಲ್ಲಿ ಬುದ್ಧಿ ಶಿವಮಂದಿರದಿಂದ ಬಂದೀವಿ, ಪೂಜೆ ಕೂತ ಮೇಲೆ ಪಾದಕ್ಕೆ ಆಗಬೇಕು, ಪಾದಕ್ಕೆ ಪ್ರಸಾದ ಬೇಕು, ಪ್ರಸಾದ ಕೊಡೋರು ಯಾರು ಅಂದ್ರು. ಆ ಚಿಂತೆ ನಿನಗ್ಯಾಕಂತಂದ್ರು. ಆ ಚಿಂತೆ ಯಾರು ಪೂಜೆ ಮಾಡ್ಕೊತಿ ಅವ ತರಲಿ ಬಿಡಲಿ, ಪೂಜೆ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ, ಅದು ಬಿಡು ಅಂತ ತಿಳ್ಕೊಂಡು ಸ್ನಾನ ಮಾಡಿದರು. ಗಿಡದ ಬುಡಕ್ಕೆ ಓಂಕಾರ ಸೊಪ್ಪು ಮಾಡಿಕೊಂಡು ಆಸನ ಇಟ್ಕೊಂಡು ಲಿಂಗ ಪೂಜೆ ಕೂತು, ಲಿಂಗ ಪೂಜೆ ಕೂತು ತನ್ನನ್ನು ತಾನು ಮರೆತು ಲಿಂಗ ಪೂಜೆ ಮಾಡ್ತಾ ಮಾಡಿದ್ಮೇಲೆ ಶಿಷ್ಯನ ಕರೆದು ಬಾ ಪಾದೋದಕ ಮಾಡ್ಕೊ ಬುದ್ಧಿ, ಪಾದೋದಕ ಪ್ರಸಾದ ಬೇಕು ಮಾಡ್ಕೊಂಡು ಪಾದೋದಕ ಮಾಡ್ಕೊಂಡು ಹತ್ತಿದ ಒಬ್ಬ ಪುಣ್ಯಾತ್ಮ ಸ್ನಾನ ಮಾಡಿಕೊಂಡು ಮಡಿಯಿಂದ ಪ್ರಸಾದ ಬುಟ್ಟಿ ತಗೊಂಡು ಬಂದವರಂತೆ. ಪ್ರಸಾದ ಬುಟ್ಟಿ ತಗೊಂಡು ಬಂದ, ಯಪ್ಪ ನೀವು ಶಿವಯೋಗ ಮಂದಿರದಾಗಿದ್ದ ಮಾಕೂಟಕ್ಕೆ ಬಂದಿರಂತ, ಹಾವೇರಿ ಹಬ್ಬಗಳಲ್ಲಿ ಪೂಜಾಕ್ಕೆ ಕುಂತ ಹೋಗಿ ಕೊಟ್ಟು ಬರಪ್ಪ ಅಂತ ತಿಳ್ಕೊಂಡು ಮಡಿಯಿಂದ ಪ್ರಸಾದ ಕೊಟ್ಟು ಕಲ್ಚಾರಪ್ಪ ಸ್ವೀಕಾರ ಮಾಡ್ರಿ ಅಂತ ಹೇಳಿ ನಮಸ್ಕಾರ ಮಾಡಿ. ಎಂತ ಅದ್ಭುತ ಅಲ್ಲ ಇದು ಪವಾಡ, ಇದು ಯೋಗ. ಸಂಕಲ್ಪ ಮಾಡು, ಸಂಕಲ್ಪ ಇದು ಮಾಡಿದ್ರು. ಆಮೇಲೆ ಆನಂದವಾಯ್ತು. ಪ್ರಸಾದ ಮಾಡಿ ನೋಡು ಹೌದಪ್ಪ ಪ್ರಸಾದ ಮಾಡ್ಕೊಂಬಂದು. ಆದ್ರೆ ಅವೇ ರೀತಿ ಕುಮಾರಸ್ವಾಮಿ ಹೇಳಿಲ್ಲ, ಪೂಜಾ ಕುಂತಿದ್ದೀವಿ ಪ್ರಸಾದ ಕೊಟ್ಟಿರಪ್ಪ ಭಾಳ ತೃಪ್ತಿ ಆಗ್ತಿರ್ಲಿಲ್ಲ. ಶಿಷ್ಯ ಆನಂದಕ್ಕೆ ಬುದ್ಧಿ ತಾವೆಂತ ಕೆಲಸ ಮಾಡಿದ್ವಿ ಇವತ್ತು. ಹಾವೇರಪ್ಪ ನಾನು ಕರ್ಕೊಂಡು ಮಾಡ್ಕೊಟ್ಕೋದ್ರು, ಅಲ್ಲೇ ಅಡ್ಡಾಡ್ಕೊಂಡು ಆನಂದ ಆಗೈತಪ್ಪ ಪೂಜೆ ಮಾಡ್ಕೊತೀನಿ ಅಂದ್ರು. ಪ್ರಸಾದ ಹೇಗಿದೆ ಅಂತ ತಿಳ್ಕೊಂಡ್ರೆ ಆ ಪ್ರಸಾದ ಹೇಗೆ ನಿನಗಾಕೆ ಚಿಂತೆ ಅಂದರು. ಆ ಪೂಜೆ ಪೂಜೆ ಕುಂದ್ರದಾಗ ನೀವು ಪ್ರಸಾದ ಕೊಟ್ಟು ಕಳಿಸಿದ ಬುದ್ಧಿ ಎಂಥ ಇವಾಗ ಭಾರಿ ರುಚಿ ಪ್ರಸಾದ ಅಂದ್ರೆ ಅವಾಗಂತಾರೆ, ನೀವು ಶಿವಮಂದಿರ ಪಾದದ್ದು ಮಾಕೂಟ ಪಾದದ್ದು ಗೊತ್ತಿಲ್ಲ, ನೀವಲ್ಲಿ ಪೂಜೆ ಕುಂದದ್ದು ಗೊತ್ತಿಲ್ಲ, ನಾವು ಪ್ರಸಾದ ಕಳಿಸಿಲ್ಲ ಅಂತಂದು. ಅವಾಗ ಲಿಂಗ ಪೂಜೆ ಪ್ರಭಾವಪ್ಪ ಅವ್ರಿಗೆ ಮಾಕೂಟೇಶ್ವರನ ಈ ರೂಪದಲ್ಲಿ ಪ್ರಸಾದ ತಂದಾರ ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು. ಅದಕ್ಕೆ ಶಿವಯೋಗಿ ಬದುಕು ಸಂಕಲ್ಪ ಮಾಡೋದು ಒಂದೇ. ಹಾಗೆ ಹಳ್ಳಿ ನಾಡೊಳಗೆ ಸಂಚಾರ ಮಾಡ್ತಾ ಅಲ್ಲೆಲ್ಲಿ ಏನು ಮಾಡಿದ್ರು ಅಂದ್ರೆ ಅನೇಕ ಮಂದಿರಗಳನ್ನು ಶಿವಕ್ಷೇತ್ರವನ್ನು ಸಂಚಾರ ಮಾಡ್ತಾ ಎಲ್ಲಿ ಬರ್ತಾರೆ ಅಂತಂದ್ರೆ ಆ ಚರಜಂಗಮನಾಗಿ ಪರಜಂಗಮನಾಗಿ ಸರ್ವಧರ್ಮದ ಉದ್ಧಾರ ಮಾಡುವಂಥ ಪರಜಂಗಮ. ಗುರುವಿಗೆ ಜನ್ಮಕ್ಕೇನು
ಗುರುವು ತನ್ನ ಗೋತ್ರ ಅಷ್ಟೇ ಉದ್ಧಾರ ಮಾಡ್ತಾನೆ. ಗುರು ತನ್ನ ಶಿಷ್ಯರ ಮನೆಗೆ ಅಷ್ಟೇ ಹೋಗ್ತಾನ. ಜಂಗಮ ಹಾಗಲ್ಲ, ಸರ್ವಾತ್ತು ಸಚ್ಚರಾಗ ವಸ್ತುಗಳನ್ನು ಪಾಲು ಮಾಡೋದು ಜಂಗಮ. ಹೀಗೆ ಸಂಚಾರ ಮಾಡ್ಕೊತ 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 ಎಲ್ಲಿಗೆ ಅಂತ ಬಿದರಳ್ಳಿ ಅನ್ನುವಂಥ ಒಂದು ಗ್ರಾಮ ಬರ್ತದೆ. ಬಿದರಳ್ಳಿಗೆ ಸದ್ ಹೋಗ್ತಿದ್ರು, ದಾರಿಗೆ ಹೋಗ್ತಿದ್ರು. ನೋಡಿದಾಗ ಊರ ಮುಂದೆ ಹೊಲ, ಆನಂದವಾದಂಥ ಒಂದು ಶಿಲಾ ಮಂಟಪ, ಪೂಜೆಕಾಯಿ ಕಟ್ಟಿದ ಮಂಟಪ, ಆನಂದವಾಗಿರ್ತಕ್ಕಂಥ ಪತ್ರಿ ವನ, ನಾನಾ ಥರದಂಥ ಮಲ್ಲಿಗೆ, ಸಂಪಿ, ಜಾಜಿ ಹೂಗಳು ಆನಂದವಾಗಿ ಕೈ ಮಾಡಿ ಕರೀತಾ ಇತ್ತು. ಮತ್ತೇನು ಬೇಕು ಶಿವಯೋಗಿಗಳಿಗೆ? ಮತ್ತೇನು ಬೇಕು? ಮತ್ತೇನು ಬಯಸೋದಿಲ್ಲ. ಅವ್ರು ಬಯಸೋದು ಒಂದು ಎರಡೇ. ನಮ್ಮ ಅಜ್ಜವ್ರು ಹೇಳ್ತಿದ್ರು, ಅಜ್ಜವರು ಹಿಂದಿಯೊಳಗೆ ಬಸವ ಪುರಾಣ ಬರೆದ್ರು. ಪುಟ್ಟರಾಜ ಗೌಡರು ಬಾಬುರಾಜ ಪ್ರಸಾದ್ ರಾಷ್ಟ್ರಪತಿ ಇದ್ದಾಗ ದಿಲ್ಲಿ ಕಳಿಸಿದ್ರು ಬರ್ಬೇಕು ಹಿಂದ್ಯಾಗ. ಆ ಕೊಪ್ಪಳದಾಗ ಕರಡಿ ಸಂಗಡ ಅವ್ರು ಸಾಗಿಲ್ಲ. ಅವಾಗ ಅವು ಪತ್ರ ಬರ್ತಾರೆ, ನೀವು ದಿಲ್ಲಿ ಬರ್ತೀರಿ, ನಿಮ್ಗೆ ಏನು ಕೊಡ್ಬೇಕು, ಏನು ಬೇಡರಿ, ದಿಲ್ಲಿ ಮುಟ್ಟಿ ಹೊಳ್ಳಿ ಗದಿಗೆ ಬರ್ತಾರೆ, ನಮ್ಗೆ ಅಲ್ಲೇ ಪೂಜಾ ಪತ್ರಿಕೆಗಳ ವ್ಯವಸ್ಥೆ ಮಾಡಿರೋದಂತ. ಅದಕ್ಕೆ ಶಿವಯೋಗಿಗಳು ಬಯಸೋದೇನು ಅಂತಂದರೆ, ಶಿವರು ಬಯಸೋದೇನಂದ್ರೆ ಲಿಂಗ ಪೂಜೆಗೆ ಅನುಕೂಲ ಆಗುತ್ತೆ. ಬಾವಿ ಪತ್ರಿಕೆಗಳ ಇಲ್ಲಿ ಶಿಲಾಮಂಟಪ ಆನಂದವಾಗಿ ಕರೀತಾ ಇತ್ತು. ಒಳಗೆ ಬಂದರು ದೇವ ಒಳಗೆ ಬಂದು ನೋಡಿದ್ರು, ಅಲ್ಲೇ ಸತ್ಯಪತ್ರಿ ಇರುವರು ಕೂಡ ಅಲ್ಲೇ ಹೊಲದೊಳಗೆ ನಿಂತು ಶಿಲಾಮಂಟಪ ನಿಂತಿದ್ರು. ನೋಡಿ ಸಾಷ್ಟಾಂಗ ಮಾಡಿದ್ರು, ಕರ್ಕೊಂಡು ಬರ್ರಿ ಅಂತ. ಬಂದು ನೋಡಿದಾಗ ಏನಾಗಿತ್ತು ಅಂದರೆ, ತರತರ ಹೂಬಳಿಗಳೆಲ್ಲ ಮಗ್ಗಿ ಬಾಡಿತ್ತು, ಒಣಗಾಕತ್ತಿತ್ತು. ಯಾಕೆ? ಎಷ್ಟೋ ಪ್ರಯತ್ನ ಮಾಡಿದ್ರೆ ಆ ತೋಟ ಭಾಳ ಚೆನ್ನಾಗಿತ್ತು. ತೋಟ ಚೆನ್ನಾಗಿರ್ಬೇಕಂದ್ರೆ ಏನಾಗ್ಬೇಕ್ರಿ? ತೋಟ ಆನಂದವಾಗಿ ಕಾಣಬೇಕಾಗಿ ನೀರು ಬೇಕಲ್ಲ, ನೀರಿನ ಕೊರತೆ ಆಗಿತ್ತು. ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ನೀರು ಬಂದಿದ್ದಿಲ್ಲ. ಬಾವಿಯನ್ನು ತಕ್ಷಣ ಬಾವಿಯನ್ನು ಹನಿ ನೀರು ಬಂದಿದ್ದಿಲ್ಲ. ಅಂಜಿ ಸಪ್ಪಗಾಗಿ ನಿಂತಿದ್ರು. ಮಾಧುಸ್ವಾಮಿಗಳು ಬರ್ತಾರೆ. ಮಾಧುಸ್ವಾಮಿ ನೋಡಿ, ಯಾರಪ್ಪ ನೀನು ಅಂದ್ರಿಪ್ಪ? ನಾನು ಬೆದೂರಿನ ರಾಮಲಿಂಗಪ್ಪ ಅಂತ ಹೇಳ್ಕೊಂಡು ನನ್ನ ಹೆಸರು ಬಿತ್ತಿ ಲಿಂಗ ಕಟ್ಟಿಕೊಂಡಿದ್ದ, ಆಚಾರ ಬಂತಿತ್ತು. ಇವ್ರು ಲಿಂಗಾಯತರು ಅನ್ನುವಂಥ ಹೇಳೋದೇ ಬೇಕಾಗಿದ್ದರೆ ಅವ್ರ ವೇಷಭೂಷಣೆ ಹೇಳ್ತದೆ. ಈಗ ನಾಟಕದಲ್ಲಿ ರಾಜನ್ ಪಾಠ ಮಾಡಿರ್ತಾನೆ. ರಾಜನ್ ಪಾಠ ಹೊರಗೆ ಬಂದೇಳಿ ಏನಂತೀರಿ? ಇವು ಯಾರು ಅಂತೀರೇನು? ಅವ್ರ ವೇಷ ನೋಡಿ ಏನಂತೀರಿ? ರಾಜ ಇವ. ಮತ್ತೆ ನಮಗೆ ವೇಷ ಬೇಕಲ್ಲ. ಮತ್ತು ಕೊಳ್ಳಾಗ ಲಿಂಗ, ಹಣಿಮೆಣ್ ವಿಭೂತಿ, ರುದ್ರಾಕ್ಷಿ, ಇವತ್ತು ಅಪ್ಪರು ಅಂತಾರೆ ಪೂಜೆ ಮಾಡಿ ಕೊಟ್ಟುಬಿಟ್ಟು ಕೊಳ್ಳಾಗ ಲಿಂಗ ಇರಬೇಕಂತ. ಅದು ನಮ್ಮ ನಿಜವಾದ ದೇವ್ರು ಯಾವ ಅಂದರೆ ದೇವ್ರು ಯಾವ? ಗುರು ಲಿಂಗ ಜಂಗ ದೇವರೇ ಇಲ್ಲ ಇರಲಿ. ಹಾಗೆ ನೋಡಿದ್ರು ಆನಂದವಾಯಿತು. ಮಾಧುಸ್ವಾಮಿ ಕೂತ್ರಪ್ಪ, ಪೂಜೆ ಮಾಡ್ಕೋಬೇಕಂತ ಬಂದಿರೋ ಬುದ್ಧಿ ಯಾರು ಬೆಳಗ್ತಾರೆ? ನೀರು ಊರಿಂದ ಹೋಗಿರ್ತಂತೆ, ನೀರಿಲ್ಲ, ಬಾವಿ ತೋಡೀನಿ, ನೀರಿಲ್ಲ ತಿಳ್ಕೊಂಡಂದಾಗ ಆನಂದವಾಗಿತ್ತು. ತೋಟ ನೋಡಿದ್ರೆ ಬಿಟ್ಟು ಹೋಗಬಾರ್ದು. ಆನಂದವಾಗಿತ್ತು. ನೀರಿದ್ದಿಲ್ಲ, ತೋಟ ಒಣಗಾಕತ್ತಿತ್ತು. ನೀರಿದ್ದರೆ ಉಸಿರು, ನೀರಿದ್ದರೆ ಕೆಸರು, ನೀರಿದ್ದರೆ ಬದುಕು ಅಂತಾರಲ್ಲ. ಕೆಸರಿದ್ದರೆ ಗಟ್ಟಿ ಅಂತಾರೆ ಸರ್ವಜ್ಞ. ಯಾವತ್ತು ಗಟ್ಟಿ ಅಂತ ಬರ್ತಾರೆ ನಮ್ಮ ಮಲೆನಾಡು ಕಡೆ. ಯಾವತ್ತು ಹಸಿ ನಮ್ಮ ಭೂಮಿ ಹಾಗಲ್ಲ. ನಿಮ್ಮದು ಕಪ್ಪು ಒಮ್ಮೆ ಚಲೋ ಅಂತ ಹಸಿ ಆಯ್ತು ಅಂದ್ರೆ ಒಂದು ಹದಿನ ಇರಬೇಕಾಗಿಲ್ಲ. ಅಲ್ಲಿ ಹಾಗಲ್ಲ, ಯಾವತ್ತು ಹಸಿನೇ ಬೇಕು. ಸರ್ವಜ್ಞ ಅಂತ ಅಲ್ಲಲ್ಲ. ಕೆಸರಿಲ್ಲದ ಗಟ್ಟಿ ಅಲ್ಲ, ಮೊಸರಿಲ್ಲದ ಊಟ ಅಲ್ಲ. ಇನ್ನೊಂದಂತ ನಾವು ಇರಲಿ. ನೀರೇ ಇಲ್ಲ ಇರ್ತಿ ಒಣಗಾಕತ್ತಿದ್ದಾಗ ಬಾವಿ ನೋಡಿದ್ರು. ದೊಡ್ಡ ಬಾವಿ ನೋಡಿದ್ದ. ಬಾವಿ ನೀರಿದ್ದಿಲ್ಲ, ನೆಲ ಒಣಗಿ ಹೋಗಿತ್ತು. ಮಾತು ಹೇಳ್ತಾರೆ, ಬೇರೆ ನೀರು ತಂದು ಪೂಜೆ ಮಾಡೋದು ಬೇಡಪ್ಪ, ಇದೇ ನೀರು ತಗೊಂಡು ನಾವು ಇದೇ ನೀರು ತಗೊಂಡು ಪೂಜೆ ಮಾಡ್ಕೋಬೇಕಂತ ಲಿಂಗಯ್ಯ ಮನಸ್ಸು ಮಾಡ್ಯಾನಂದಾಗ ನಕ್ಕ ಬುದ್ಧಿ. ಎಲ್ಲರೂ ಬಂದು ಹಿಂಗೆ ಹೇಳ್ಯಾರ. ಪಂಚಾಂಗ ಕೇಳಿವಿ, ಜ್ಯೋತಿಷಿ ಕೇಳಿವಿ, ಕವಡಿ ಹಾಕಿದ್ರು, ಇಲ್ಲೇ ತೋಡು ಬರ್ತಾವ ತಿಳ್ಕೊಂಡು 1000 ಮಂದಿ ಹೇಳ್ಯಾರ ಅಂತಂದಾಗ ಬಂದಿಲ್ಲ ಬುದ್ಧಿ, ನಿಮಗೇನು ಬರ್ತಾವು ಅಂತಂದವ. ಯಾಕಂದ್ರೆ ದೇವ್ರು ಹೇಳೋರು ಇರ್ತಾರಲ್ಲ, ದೇವ್ರು ಹೇಳೋರು ಮುಂದೆ ಜಗ್ಗ ಮಂದಿ ಕೂಡ್ತಾರೆ. ಮತ್ತು ನೋಡಿರ್ಬೇಕಾರೆ ದೇವರು ಹೇಳಕ್ಕಿದ್ರು ಅಂದ್ರೆ ತಡೆಯದ ರೊಕ್ಕ ಹೇಳಿದ ಮೊನ್ನೆ ರೊಕ್ಕ ಗಳಿಸ್ಬೇಕು ಅಂತಂದ್ರೆ ಅದೆಲ್ಲ ಇರ್ತೈತಿ. ಹೌದಿಲ್ಲ? ಏನು ಬೇಡ ಮಣ್ಣಿನ ಹಾಗೆ ಮಂದಿ ಈಗ ಹೋಗೋದು ಏನೋ ಹೇಳ್ತಿರ್ತಾರೆ ಅವ್ರು. ಯಾಕಂದ್ರೆ ದೇವರು ಎಲ್ಲಿಗೆ ಕಂಡೇ ಇಲ್ಲ ಅಂತಾರೆ. ಅಪ್ಪರಂದರು ಜಗಳಾಗ ಮಮ್ಮಿ ಮಾತಾಡಿಲ್ಲ, ಮಾತಾಡೋ ದೇವರಾದ್ರು ಓಡಿ ಬಂದಾಗ ನಮ್ಮ ಕಷ್ಟವನ್ನು ಕೇಳಿ ಒಳ್ಳೆ ಹರಿಸಿ ಪ್ರಸಾದ ಕೊಟ್ಟು ತೋರಿಸುವಂತ ದುಂದುಂಡೇಶ್ವರ ನಿಜವಾದ ದೇವರು ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಬದುಕೆ ಪಾವನ. ಇಲ್ಲಿ ಮಹಾಶಿವಯೋಗಿ ಬುದ್ಧಿಲಿ ಅಂತಿದ್ರು. ಬುದ್ಧಿಲಿ ತೆಗೆದುಕೊಂಡು ಬಾವಿ ಇಳಿದ. ಬಾವಿ ಇಳಿದು ಏನು ಮಾಡಿದ್ರು ಅಂದರೆ
ಆ ನೆಲಕ್ಕೆ ಶ್ರೀ ಗುರು ಬಸವಲಿಂಗಾಯ ಅಂತ ಬರೋದು. ಎಂತ ಶಕ್ತಿ ಇರ್ಬೇಕ್ರಿ ಅದ್ರಾಗ. ಶ್ರೀ ಗುರು ಬಸವಲಿಂಗಾಯ ನಮ ಯಾಕೈತಿ ಮಹಾಮಂತ್ರ. ಬಸವಕ್ಷರದಿಂದ ಭಸ್ಮ ಧರಿಸುವನಯ್ಯ ಅಂತಾರ ಮುರುಗುಂದದ ಅಪ್ಪಗಳು. ಬಸವ 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 ನೆನೆದು ಅರು ಸರ್ವರು ಬಯಲಾದರು. ಬಸವಣ್ಣ ದೊಡ್ಡ ಶಕ್ತಿ. ಶ್ರೀ ಗುರು ಬಸವಲಿಂಗ ಅಂತ ಯಾಕೆ ಬರೆದ್ರು? ಒಂದು ನಡೆದ ಘಟನೆ ಹೇಳ್ತೀನಿ ನಿಮಗೆ. ನಮ್ಮ ಬಾಗಲಕೋಟೆ ಮುಂದೆ ಚಿತ್ರಿಗೆ ಅಂತ ಬರ್ತದೆ. ಚಿತ್ರಿಗೆ ಇಲ್ಕಲ್ ವಿಜಯಮೋಹನ ಮಠ ಆ ಭಾಗ ಗಣಮಠದಾರಿ ಅಂತ ಬರ್ತಾರೆ. ದೊಡ್ಡ ವೈರಾಗ್ಯ ಮೂರ್ತಿಗಳು 4 ವರ್ಷ ಆಂಧ್ರದವರು ಕನ್ನಡಕ್ಕೆ ಬಂದು ಕನ್ನಡ ಅಧ್ಯಯನ ಮಾಡಿ ಬಸವಣ್ಣನ ವಚನ ಗಣ್ಣಾಗತ್ತೆ ಅಪ್ಪ ಅಂದ್ರು. ಬಸವ 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 ಅಂದ್ರೆ ಮೂಲಕ್ಷರವೇ ಬಸವಣ್ಣ, ಮಾಮಂತ್ರವೇ ಬಸವಣ್ಣ, ಷಡಕ್ಷರ ಮಂತ್ರ ಬಸವಣ್ಣ ಹೀಗಂತಿದ್ರು. ಚಿತ್ರಕ್ಕೆ ಬರ್ತಾರೆ. ಸಮಯಕ್ಕೆ ಬಸವ ಪರ್ಣೆ ಇಲ್ಲಿ ಯಾಕೆ ಅಪ್ಪನು ಬಂದರು? ಬಾಗಿಲಿನ ಶ್ರೀ ಗುರು ಬಸವಲಿಂಗಾಯ ಮತ್ತು ಯಾಕೆ ಬರ್ದರು ಅಂದ್ರೆ ಅವನ ಹತ್ರ ಎಂಥ ಶಕ್ತಿ ಐತಿ. ಆದ ಘಟನೆ ಚಿತ್ರಿಗೆ ಮಠದೊಳಗೆ 2 ಕಡೆ ದೊಡ್ಡ ಬೇವಿನ ಗಿಡ ಮಠದ ಮುಂದೆ ಗಣಮಂಟರು ಬಂದ್ರೆ ಆ ಸಮಯಕ್ಕೆ ಬಸವ ಪುರಾಣ ಹಚ್ಚಿರ್ತಾರೆ. ಇಲ್ಕಲ್ ವಿಜಯ ಮಹಾಸ್ವಾಮಿ ಕೂತಿರ್ತಾರೆ. ಹಾಗೆಲ್ಲ ಅಜ್ಜವ್ರಕ್ಕಿಂತ ಮೊದಲನವ್ರು ಗಣಮಠದವ್ರು ಮೊದಲವ್ರು ಬರ್ತಾರೆ. ಬರ್ರಿ ಮಾತಾಡಿ. ಒಂದು ಗಿಡ ಒಣಗಿ, ದೊಡ್ಡ ಗಿಡ ಬೇವಿನ ಗಿಡ. ಯಾಕ್ರಪ್ಪ ಗಿಡ ಒಣಗೈತಲ್ಲ ಅಂದ್ರೆ, ಇಲ್ಲಪ್ಪ ಒಣಗ್ಯದ, ಸ್ವಲ್ಪ ಏನು ರೋಗಾದಿಗಳು ಬಂತೇನು ಒಣಗ್ಯದ, ನಾಳೆ ಮಹಾದಾಸೋಹಕ್ಕೆ ಬಸವ ಪುರಾಣಕ್ಕೆ ಅದನ್ನು ಸ್ವಲ್ಪ ತೆಗೆದು ದಾಸೋಹ ಕಟ್ಟಿಗೆ ಮಾಡಿ ಅದನ್ನು ಪ್ರಸಾದಕ್ಕೆ ತಗೋಬೇಕು. ಬ್ಯಾಡ್ರಿಪ್ಪ ಅದು ಹಣ್ಣು ಇನ್ನೂ ಭಾಳ ಸಿಹಿ ಆಗ್ತಾವ್ರಿಪ್ಪ, ಬ್ಯಾಡ್ತಾರೆ. ಬಸವ ಪುರಾಣ ನಡೆಸಿರಪ್ಪ, ಬಸವಣ್ಣ ಅಂತ ಶಕ್ತಿ ಐತೆ ನೋಡುನು. ಈ ಗಿಡಕ್ಕೆ ಬಸವಣ್ಣನ ಮಂತ್ರ ಬರೀತೀನಿ. ವರ್ಷದೊಳಗೆ ಗಿಡ ಸಿಗುತ್ತು, ಮಧ್ಯಾಗಿ ಕಾಯಾಗಿ ಹಣ್ಣಾಗಿ ಉತ್ತತ್ತಾಗಿ ಸಿಹಿ ಅಂತಂದ್ರೆ ಬಸವಣ್ಣ ಪುರಾಣ ನಡೆಸಲಕ್ಕ ಬಸವಣ್ಣ ಪುರಾಣ ಹಚ್ಚೋದು ಬೇಡ ಅಂತ ಹೇಳ್ತಾರೆ ಗಣಮಠದಾಗ. ಆ ಗಿಡಕ್ಕೆ ಶ್ರೀ ಗುರು ಬಸವಲಿಂಗಾಯ ಅಂತ ಬರೋದು. ಪವಿತ್ರವಾದ ಹಸ್ತ ಕರುಣ, ಇದು ಪ್ರಸಾದಕಾಯ. ನೋಡಿದ್ರು, ಬರೆದ ಮೇಲೆ ಪುರಾಣ ಹೋದ್ರು, ಮುಗಿತು. ಮುಂದೆ 2 ತಿಂಗಳಾಗ ಗಿಡ ಚಿಗ್ಯಾಕೈತಿ ಅಂತಾರಲ್ಲ. ನೀ ನೊಲಿದರೆ ಬರಡು ಕೊನರು, ನೀ ನೊಲಿದರೆ ಬರಡು ಏನಾದ್ರು. ಮುಂದೆ ಹಾಗೆ ಬಸವಣ್ಣ ಈ ರೀತಿಯಲ್ಲಿ ಶ್ರೀ ಗುರು ಬಸವಲಿಂಗಾಯ ಅಂತ ಮೂಲಕ್ಕೆ ಓಂಕಾರ ಬರೆದ್ರು, ಸಂಕಲ್ಪ ಮಾಡಿದ್ರು. ಶಿವಯೋಗಿ ಪಾದಿಟ್ಟ ನೆಲ ಹುಸಿಯೇ, ಶಿವಯೋಗಿ ಮನಸ್ಸು ಹುರಿಯೇ, ಯಡಿಯೂರು ಶತಲಿಂಗೇಶ್ವರರು ಗುಡ್ಡದೊಳಗೆ ಹೋಗಿ ಮುಂದೆ ಬಲಪಾದವನ್ನು ಚಿಮ್ಮಿ ಗಂಗಾಜಲ ತರಿಸಿದ್ರು. ಅದಕ್ಕೆ ಇವತ್ತು ಸಿದ್ಧಗಂಗಾ ತಿಳ್ಕೊಂಡು ಇವತ್ತು ನಾವು ಕರಿತೀವಿ. ಶಿವಯೋಗಿಗೆ ನಿರಾವರಿ ಜಂಗಮನಿಗೆ ಮನಸ್ಸು ಮಾಡಿದ್ರೆ ಜಗತ್ತೇ ಅವನ ಪಾದದೊಳಗೆ ಅಡಕಾಗ್ತದ. ಹಾಗೆಲ್ಲ ಮಹಾಂತ ಶಿವಯೋಗಿ ಶ್ರೀ ಗುರು ಬಸವಲಿಂಗ ತಿಳ್ಕೊಂಡು ಗುತ್ತಿಲಿ ಹಾಕಿದಾಗ ನೆಟಸರ್ ಕಿತ್ತು ಬಾಯೊಳಗ ನೀರು ಬರಕ್ಕೆ ಪ್ರಾರಂಭ ಆಯಿತು. ಎಷ್ಟು ಆನಂದ ಆಯಿತು ರಾಮಲಿಂಗಪ್ಪನಿಗೆ. ಕುರುಡನಿಗೆ ಕಣ್ಣು ಬಂದಂತಾಯಿತು, ಹೆಳವನಿಗೆ ಕಾಲು ಬಂದಂತಾಯಿತು, ಬಡವನಿಗೆ ನಿಧಿ ಸಿಕ್ಕಾಗಾಯಿತು. ಬಡವನಿಗೆ ನಿಧಿ ಸಿಕ್ಕಾಗ ಹಂಗಾಗ್ಬಾರ್ದ್ರಿ, ಆನಂದವಾಯಿತು. ಎಷ್ಟೋ ವರ್ಷ ಹೋದಂಥ ಪತಿ ಓಡಿ ಬಂದಾಗ ಎಷ್ಟು ಆನಂದ ಆಗುತ್ತಲ್ಲ ಸಾಕಿಗೆ. ಎಷ್ಟೋ ವರ್ಷ ಮಗ ತಪ್ಪಿಸ್ಕೊಂಡು ಹೋದಾಗ ಬಂದಾಗ ತಾಯಿ ಎಷ್ಟು ಆನಂದ ಆಕೈತಲ್ಲ, ಆನಂದ ಆಯಿತು. ಆನಂದ ಭರಿತರಾಗಿ ಬುದ್ಧಿ ನಮ್ಮ ಬಡತನ ನೀಗಿಸಿರಿ. ನೀರಂತೂ ತೋಟ ಒಳಗುತ್ತಿತ್ತು, ಇಲ್ಲಿ ಅನೇಕ ಪೂಜ್ಯರು ಬಂದು ಹೋಗ್ತಿದ್ರು. ಈ ನೀರು ಇಲ್ಲಿಕ್ಕೆ ಯಾರೂ ಬರಂಗಿಲ್ಲ ಅಂದಾಗ ಇದು ಬೆಳಿಲಪ್ಪ, ಎಂದೆಂದು ನೀರು ಹೋಗದಂಗ ಬೆಳಿ ಕೂಡ ಆಶೀರ್ವಾದ ಮಾಡಿ ಅವ್ರಿಗೊಂದು ಗಂಡು ಮಗಳನ್ನು ಕೂಡ ಆಶೀರ್ವಾದ ಮಾಡಿ ಮುಂದೆ ಎಲ್ಲಿಂದ ಬಿದ್ರಳ್ಳಿಯಿಂದ ಮುಂದೆ ಪಯಣವನ್ನು ಮಾಡ್ತಾರೆ. ಆ ಪಯಣವನ್ನು ಎಲ್ಲಿ ಮಾಡ್ತಾರೆ, ಯಾವ ಮಾಡ್ತಾರೆ ಅಂತದನ್ನು ಮುಂದೆ ನೋಡೋಣ. ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮವರು ಕೂಡ ಅವಳಿಂದ ಬಂದಿದ್ದಾರೆ ದರ್ಶನಕ್ಕೆ. ಇನ್ನು ಅವರು ವಿಶೇಷ ಕಾರ್ಯಕ್ರಮ ತಿಳ್ಕೊಂಡು ಹೇಳಿ ಮುಂದಿನ ಕಾರ್ಯಕ್ರಮ ಏನು ತನ್ನ ಈಗ ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳಿಂದ ಪ್ರತಿನಿತ್ಯ ವಚನ ಗಾಯನದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ನೋಡಿ ಆ ಕಾರ್ಯಕ್ರಮ ಬಂದು ಮಾಡಿಕೊಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಡಸೋಸಿಯ ಆಂಗ್ಲ ಮಾಧ್ಯಮ ಶಾಲೆ